ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತೊಂದು ಶೂಟ್ ರೆಕಾರ್ಡಿಂಗ್ ಇತ್ತು, ಹಾಗಾಗಿ ಬೇಗ ಬೇಗ ರೆಡಿ ಆಗೋಣ ಅಂತ ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್, ಲಿಪ್ ಬಾಮ್ ಎಲ್ಲ ಹಚ್ಕೊಂಡು ಪಟ್ ಅಂತ ರೆಡಿ ಆಗ್ತಿದ್ದೆ. ಆಲ್ರೆಡಿ ಟೈಮ್ ಆಗೋಗಿತ್ತು, ಬೇಗ ಹೋಗೋಣ ಅಂತ ರೆಡಿಯಾಗಿ ನನ್ನ ಶೂಟಿಂಗ್ ಸ್ಪಾಟ್ಗೆ ನಾನಿವತ್ತು ರೀಚ್ ಆದೆ. ರೀಚ್ ಆಗಿ ನೋಡಿದ್ರೆ ಆಲ್ರೆಡಿ ತುಂಬ ಜನ ಬಂದು ರೆಕಾರ್ಡಿಂಗ್ ಮಾಡ್ತಾಯಿದ್ರು. ಲೇಟ್ ಮಾಡೋದು ಬೇಡ ಅಂತ ನಾನು ಮೇಕಪ್ ಇಕ್ಕೋತೆ. ಇವರು ಅನಸೂಯ ಅಂತ, ಆಲ್ರೆಡಿ ಇವ್ರ ಜೊತೆ ನಾನು 2ನೇ ಸತಿ ವರ್ಕ್ ಮಾಡ್ತಿರೋದು. ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ಹಾಗೆ ಸ್ಟುಡಿಯೋ ನೋಡಿದ್ರೆ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಆಗ್ತಾ ಇದ್ದಿದ್ದರಿಂದ ನಮ್ಮ ಡ್ಯಾನ್ಸಿಂಗ್ ಸ್ಟಾರ್ ಫ್ಯಾಮಿಲಿ ಜೊತೆ ಒಂದು ಸೆಲ್ಫಿ ವಿಡಿಯೋ ತಗೊಂಡು ಶೂಟಿಂಗ್ ಮುಗಿಸಿ ನೆಕ್ಸ್ಟ್ ಕಾಸ್ಟ್ಯೂಮ್ ಹಾಕ್ಕೊಂಡು ರೆಡಿ ಆಗ್ತಾ ಇದೆ. ಅಷ್ಟರಲ್ಲಿ ನಮ್ಮ ಬೇಬು ಬಂದು, ಇವಳು ನನ್ನ ಬೆಸ್ಟೆಸ್ಟ್ ಫ್ರೆಂಡ್. ಹಾಗೆ ನಾವಿಬ್ಬರು ಶೂಟಿಂಗ್ ಮುಗಿಸಿ ನೆಕ್ಸ್ಟ್ ಕಾಸ್ಟ್ಯೂಮನ್ನ ಹಾಕಿ ರೆಡಿಯಾಗಿ ಗ್ಯಾಪಲ್ಲಿ ಸ್ವಲ್ಪ ಟೈಮ್ ಇತ್ತು ಅಂತ ಸೆಲ್ಫಿ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಹಾಗೆ ಮಾತಾಡ್ತಾ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಹಾಗೆ ಶೂಟಿಂಗ್ ಮುಗಿಸ್ಕೊಂಡು ಪಟ್ ಅಂತ ನೆಕ್ಸ್ಟ್ ಕಾಸ್ಟ್ಯೂಮ್ನ ಕೂಡ ಚೇಂಜ್ ಮಾಡಿಕೊಂಡೆ. ನೆಕ್ಸ್ಟ್ ಕಾಸ್ಟ್ಯೂಮ್ ಶೂಟ್ ಕೂಡ ಸ್ಟಾರ್ಟ್ ಆಯಿತು. ಅದನ್ನು ಕೂಡ ಮುಗಿಸ್ಕೊಂಡು ಇವತ್ತು ಟೋಟಲ್ 5 ಕಾಸ್ಟ್ಯೂಮಲ್ಲಿ ರೆಕಾರ್ಡಿಂಗ್ ಇದ್ದಿದ್ದರಿಂದ ಎಲ್ಲ ಮುಗಿಸಿ ಬೇಗ ಪ್ಯಾಕಪ್ ಮಾಡಿಕೊಂಡು ಒಂದು ಆರೆಂಜ್ ಜ್ಯೂಸ್ ಕುಟ್ಕೊಂಡು ಹೋಗೋಣ ಅಂತ ಇಬ್ಬರು ಕುಡಿತಾ ಇದ್ವಿ. ಹಾಗೆ ನಮ್ಮ ಬೇಬು ಹೊರಟ್ಲು, ಅವಳನ್ನ ಕಳಿಸ್ಕೊಟ್ಟು ನಾನು ಕೂಡ ಮನೆ ರೀಚ್ ಆದೆ. ಈ ಮೇಕಪ್ ಮುಖದಲ್ಲಿ ಇದ್ರೇ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ. ಬಂದ ತಕ್ಷಣ ಮೇಕಪ್ ಎಲ್ಲ ನೀಟಾಗಿ ರಿಮೂವ್ ಮಾಡಿ ಫ್ರೆಶ್ ಅಪ್ ಆಗೋದೆ. ಸಂಜೆ ಆಗಿದ್ದರಿಂದ ಕಾಫಿ ಕುಡಿಲೇಬೇಕು. ಸೊ ಕಾಫಿ ಕುಡಿತಾ ನೈಟ್ ಊಟಕ್ಕೆ ರೊಟ್ಟಿ ಮತ್ತು ಚಿಕನ್ ಸಾಂಬಾರು ಮಾಡಿಕೊಂಡು ಅದನ್ನು ತಿನ್ಕೊಂಡು ಇವತ್ತಿನ ನನ್ನ ಡೇನ ಮುಗಿಸ್ದೆ. ಓಕೆ, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.